ಇನ್ನು ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆ ಯಶಸ್ವಿಯಾಗಿ ಮುಗಿದಿದೆ. 64.46% ಮತ ಚಲಾವಣೆಯಾಗಿದೆ. 2020ರಲ್ಲಿ ಮೊದಲ ಹಂತದ ಚುನಾವಣೆಯಲ್ಲಿ 50% ಮತ ಚಲಾವಣೆಯಾಗಿತ್ತು. ಈಗ ದಾಖಲೆಯ ಮತ ಚಲಾವಣೆ ಆಗಿದೆ. ಮೊದಲ ಹಂತದಲ್ಲಿ 3.75 ಕೋಟಿ ಮತದಾರರು 1314 ಅಭ್ಯರ್ಥಿಗಳ ಪರ ಮತ ಚಲಾಯಿಸಿದ್ದಾರೆ. ಮತದಾನ ಸಂದರ್ಭದಲ್ಲಿ ಕೆಲವು ಕಡೆ ಇವಿಎಂದು ಸಮಸ್ಯೆ ಆಗಿತ್ತು. ಆ ನಂತರದಲ್ಲಿ ಅದನ್ನೆಲ್ಲ ಸರಿಪಡಿಸಿಕೊಂಡಿದ್ದಾರೆ. ಲಿಖಿಸರಾಯ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ಡಿಸಿಎಂ ವಿಜಯ್ ಕುಮಾರ್ ವಿರುದ್ಧ ಆರ್ಜೆಡಿಯ ಕೆಲ ಕಾರ್ಯಕರ್ತರು ಅಲ್ಲಿ ಸಗಣಿ, ಕಲ್ಲು, ಚಪ್ಪಲಿ ಹೀಗೆ ಏನೇನು ಸಿಕ್ತೋ ಎಲ್ಲವನ್ನೂ ಕೂಡ ದಾಳಿ ನಡೆಸಿದ್ದಾರೆ. ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿಯ ಡಿಸಿಎಂ ಸಾಮ್ರಾಟ ಚೌಧರಿ ತಾರಾಪುರದಿಂದ 10 ವರ್ಷಗಳ ನಂತರ ನೇರವಾಗಿ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಬರಾಹಿಯಲ್ಲಿ ಬುರ್ಖಾ ಧರಿಸಿ ಬಂದ ಮಹಿಳೆಯನ್ನ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಟೀಕಿಸಿದ್ದಾರೆ. ಬುರ್ಖಾ ಧರಿಸಿ ಬರಲು ಇದು ಶರಿಯಾ ಕಾನೂನು ಇರುವ ಪಾಕಿಸ್ತಾನ ಅಲ್ಲ ಅಂತ ಅವರು ಹೇಳಿದ್ದಾರೆ. ಇನ್ನು 2ನೇ ಹಂತದ ಕ್ಷೇತ್ರಗಳ ಪ್ರಚಾರ ನಡೆಸಿರುವಂತಹ ಮೋದಿ ಆರ್ಜೆಡಿಯ 15 ವರ್ಷಗಳ ಆಡಳಿತಾವಧಿಯಲ್ಲಿ ಜಂಗಲ್ ರಾಜ್ ನೋಡಿದ್ದೀವಿ ಅಂತ ಕರೆದಿದ್ದಾರೆ. ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚುತ್ತಾ ಇದ್ರು ಪ್ರಧಾನಿ ಮೋದಿ ಮಾತ್ರ ಎಲೆಕ್ಷನ್ ಗುಂಗಲಿದ್ದಾರೆ ಅಂತ ಎಂದಿನಂತೆ ಜಯರಾಮ್ ರಮೇಶ್ಗೆ ಏನು ಹೋಗ್ಬೇಕ್ರಿ ಜೀವನದಲ್ಲಿ ಒಂದಿನ ಎಲೆಕ್ಷನ್ ನೋಡಿಲ್ಲ. ಒಂದಿನ ಎಲೆಕ್ಷನ್ ಹೋಗಿ ನಿಂತ್ಕೊಳ್ರಿ, ಗೊತ್ತಾಗತ್ತೆ ನಿಮ್ಗೆ ಕಷ್ಟ ಏನು ಅದ್ರದ್ದು ಅಂತ. ಸುಮ್ಮನೆ ಕೂತ್ಕೊಂಡು ಮೈಕ್ ಹಾಕೊಂಡು ಮಾತಾಡ್ತಿದ್ರೆ ವರ್ಕೌಟ್ ಆಗಲ್ಲ. ಒಂದಿನ ಎಲೆಕ್ಷನ್ಗೆ ಬರ್ರಪ್ಪ, ಗೊತ್ತಾಗತ್ತಾಗ ಎಲೆಕ್ಷನ್ ಗುಂಗು ಅಂದರೆ ಏನು ಅಂತ. ಯಾವ ನಿರುದ್ಯೋಗದ ಬಗ್ಗೆ ಮಾತಾಡ್ತಾರೆ ಅದೇ ಜನ ದಿನಕ್ಕೊಂದೇನೋ ಬಿಡ್ತಾ ಇರ್ತಾರೆ. ಮಾಧ್ಯಮಗಳಿಗೂ ಬೇರೆ ಕೆಲಸವಿಲ್ಲ, ಪಿಕಪ್ ಮಾಡ್ಕೊಂಡು ಆಗ್ತಾ ಇರ್ತಾರೆ. ಅವ್ರಿಗೂ ಗೊತ್ತು ಪುಕ್ಕಟ್ಟೆ ಪಬ್ಲಿಸಿಟಿ ತಗೊಳ್ಳೋಣ ನಡಿ, ಕಳ್ಕೊಳ್ಳೋದೇನಿದೆ ಅಷ್ಟೇ. ಅವ್ರು ಯಾರೋ ಉತ್ತರ ಪ್ರದೇಶದಲ್ಲೊಬ್ಬ ಲೀಡ್ರ್ ಇಲ್ವಾ, ದಿನ ಬೆಳಗಾರ ಒಂದು ಬಿಡೋದು ಸುಮ್ಮನೆ. ನಿನ್ನೆ ನನಗೆ ಚಂದ್ರಲೋಕದಿಂದ ಒಂದು ಫೋನ್ ಬಂದಿತ್ತು ಅಂತ ಒಂದಿನ ಬಿಡು. ಯಾರು ಮಾಡಿದ್ರು ಅವನು ಕೇಳವನು, ಅವನು ನಮ್ಮ ಮೀಡಿಯಾ ಚಂದ್ರಲೋಕದಿಂದ ಫೋನ್ ಬಂತು ಅಂತ ಹಾಕೊಳ್ಳೋದು. ಇಂಥವ್ರನ್ನೆಲ್ಲ ಇಗ್ನೋರ್ ಮಾಡಿದ್ರೆ ಸರಿ ಹೋಗುತ್ತೆ. ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಡೋಂಟ್ ಡಿಸರ್ವ್ಸ್ ಟು ಬಿ ಇನ್ ಮೀಡಿಯಾ. ನನ್ನ ಪ್ರಕಾರದಲ್ಲಿ ಕೆಲವರು ಗಂಭೀರವಾಗಿ ಮಾತಾಡ್ತಾರೆ, ಅದನ್ನು ಹಾಕ್ಬೇಕು, ತೋರಿಸ್ಬೇಕು, ಸರಿಯಪ್ಪ. ಸುಮ್ಮನೆ ಉಡಾಪೆಗಳು. ಸ್ಟೇಟ್ಮೆಂಟ್ ಇವತ್ತು ನಡೆದ 60%, 65% ಚುನಾವಣೆ ನಡೆದಿರೋದು. ಭಾಳ ಜನ ಹೇಳ್ತಿದ್ದಾರೆ ಬಿಹಾರದ ಅದ್ಭುತ ಪ್ರತಿಕ್ರಿಯೆ, ಜನ ಎದ್ದು ಬಂದಿದ್ದಾರೆ ಅಂತ. ಬಂದಿರ್ಬೋದು, ಹಿಂದೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಂದಿರ್ಬೋದು. ಹೋದ್ ಸರಿ 50%, 52 ಆಗಿತ್ತು, ಈ ಸರಿ 65 ಅಂತ 13%, 12% ವ್ಯತ್ಯಾಸ ತೋರಿಸ್ತಿದ್ದಾರೆ ಇವರು, ಹೆಚ್ಚು ಕಡಿಮೆ, ಅಥವಾ 10% ವ್ಯತ್ಯಾಸ ತೋರಿಸ್ತಿದ್ದಾರೆ. ಬಂದಿರ್ಬೋದು, ನಾನು ಬಂದಿಲ್ಲ ಅಂತ ಹೇಳ್ತಿಲ್ಲ. ಜನ ಉತ್ಸಾಹದಲ್ಲಿ ಬಂದು ಓಟ್ ಹಾಕಿರಬಹುದು. ಬಟ್ ಅದೊಂದೇ ಅಲ್ಲ. ನಾನು ಹೇಳ್ತೀನಿ ಏನು ಕರೆಕ್ಟಾಗಿ ಏನಾಗುತ್ತೆ ಅಂತ. ಇದು ಹೇಳ್ತೀನಿ ತಗೊಳ್ಬೇಕಾರೆ. ಸುಮ್ಮನೆ ಅದು ಬುರುಡೆ ಬಿಡ್ತಾರೆ ರೈಲನ್ನೆಲ್ಲ. 10 ಲಕ್ಷ ಓಟಿದೆ ವೋಟರ್ಸ್ ಲಿಸ್ಟಲ್ಲಿ, ಹಿಂದೆ ಎಲ್ಲ ಕರೆಕ್ಟ್. 10 ಲಕ್ಷಕ್ಕೆ 5 ಲಕ್ಷ ಓಟ್ ಬೀಳ್ತಿತ್ತು. ಆಗೇನು ಹೇಳ್ತಿದ್ವಿ ನಾವು, 50% ಓಟ್ ಆಯಿತು ಅಂತಿದ್ವಿ. ಇನ್ನು 50% ಬರಲಿಲ್ಲ, ನೀರಸ ಮತದಾನ ಅಂದ್ಬಿಡ್ತಿದ್ವಿ. ಕರೆಕ್ಟ್. 10 ಲಕ್ಷದಲ್ಲಿ 2 ಲಕ್ಷ ಸತ್ತೋದ್ ಗಿರಾಕಿಗಳು, ಕಳ್ಳರು, ಕಿರಾತಕರು, ದರೋಡೆಕೋರರು, ಊರು ಬಿಟ್ಟು ಹೋಗ್ಬಿಟ್ರು ಅವ್ರ ಪಾಪ, ಡಬಲ್ ಇದ್ದವರು, ಇವೆಲ್ಲ ಇತ್ತು. ಅದನ್ನು ತೆಗೆದ್ರು, 8ಕ್ಕೆ ಬಂತು. 8ರಲ್ಲಿ 5 ಲಕ್ಷ ಓಟ್ ಆಯ್ತು. ಈಗ ಓಟ್ ಹಾಕ್ದವ್ರು ಅಷ್ಟೇ, ಅದೇನು ವ್ಯತ್ಯಾಸ ಆಗಿಲ್ಲ, ಭಾಳ ದೊಡ್ಡ ವ್ಯತ್ಯಾಸ ಆಗಿರಲಿಕ್ಕಿಲ್ಲ. 5 ಲಕ್ಷಕ್ಕೆ ಬಂತು. ಬಂದು ಕೂಡಲೇ 8 ಲಕ್ಷಕ್ಕೆ 5 ಲಕ್ಷ ಓಟ್ ಆಗ್ತಿದ್ದಂಗೆ ಪರ್ಸೆಂಟೇಜ್ ಮೇಲೆ ಹೋಯ್ತು ಪಟಾರ್ ಅಂತ. ಅದರ ಕಾಂಟ್ರಿಬ್ಯೂಷನ್ನು ಇದೆ. ಬರೆದಿಟ್ಕೊಳ್ಳಿ, ಯಾರು ಬೇಕಾದ್ರೆ ಮ್ಯಾಥಮೆಟಿಕ್ಸ್ ಚೆಕ್ ಮಾಡಿ. ಆಗತ್ತೆ, ಹಾಗೆ ಆಗತ್ತೆ ಅದು. ಅದಕ್ಕೆ ನಿಮಗೆ ಪರ್ಸೆಂಟೇಜ್ ಸಡನ್ಲಿ 12%, 14%, 16% ಎಕ್ಸಸ್ ಕಾಣಿಸ್ತಿರೋದು. ಅಪಾರ್ಟ್ ಫ್ರಮ್ ಉತ್ಸಾಹನೂ ಇರಬಹುದು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.